ನಾನು ಕಾಂಗ್ರೆಸ್ಸಿನ ಕಟ್ಟಾಳು. ಮುಧೋಳ ಜನತೆ ನನ್ನನ್ನು ಶಾಸಕರನ್ನಾಗಿ ಮಾಡಿದರು. ಅವ್ರ ಸೇವೆ ನನಗೆ ಪ್ರಾಮುಖ್ಯತೆ ಇದೆ. ಹೈಕಮಾಂಡ್ದವ್ರು ನನಗೆ ಇನ್ನೊಂದು ಅವಕಾಶ ಕೊಟ್ಟರೆ ನಾನು ಕೆಲಸ ಮಾಡ್ತೇನೆ. ಮಂತ್ರಿಗಿರಿ ಕೊಟ್ಟರೆ ಮಂತ್ರಿ ಸೀನಿಯರಿಟಿ ಇದೆ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಹಲವಾರು ಬದಲಾವಣೆಗಳು ತಂದ್ವಿ. ನಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟಾಗ 60 ವರ್ಷದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಬದಲಾವಣೆ ಅನ್ನೋದೇ ಇದ್ದಿದ್ದಿಲ್ಲ. ಅಷ್ಟು ಬದಲಾವಣೆ ನಾನು ನೋಡಿ. ಆಲ್ಕೋಹಾಲ್ ಮೇಲೆ ರೇಟ್ ಫಿಕ್ಸ್ ಮಾಡಿದ್ವಿ, ಕೌನ್ಸಿಲಿಂಗ್ ತಂದ್ರೆ, ಡಿಸ್ಟಿಲರಿಗಳಲ್ಲಿ ಅನಾವಶ್ಯಕ ತೊಂದರೆ ಆಗ್ತಕ್ಕಂಥದನ್ನು ತಪ್ಪಿಸಿ ಅವ್ರಿಗೆ ಫ್ರೀ ಬಿಟ್ಟಿದ್ದೀವಿ. ಅವರೇ ರೇಟ್ಗಳನ್ನ ಫಿಕ್ಸ್ ಮಾಡಕ್ಕಂತ ಅವಕಾಶ ಕೊಡ್ಬೇಕಂತೇಳಿ ಮಾಡ್ತಾ ಇದ್ವಿ. ನನಗೆ ಬಹಳ ದಿವಸಗಳಿಂದ ಬಂದಾದಂಥ ಲೈಸೆನ್ಸ್ಗಳಿಗೆ ಒಳ ಮೀಸಲಾತಿಯ ಜೊತೆಗೆ ಹರಾಜು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾನು ಚಾಲನೆ ಕೊಟ್ಟೆ. ಅಂದು ಕೋರ್ಟ್ನಲ್ಲಿ ಸ್ಟೇ ಆಗಿತ್ತು, ಇವತ್ತು ಕ್ಲಿಯರ್ ಆಗಿದೆ. ಐ ಥಿಂಕ್ ಈ ವಾರದಲ್ಲಿ ನಾವು ಹರಾಜು ಮಾಡ್ತೀವಿ. ಎಲ್ಲ ಜಾತಿ ಜನಾಂಗದವ್ರಿಗೆ ಅವಕಾಶ ಹರಾಜು ಮೂಲಕ ಕೊಡ್ತಾ ಇದ್ವಿ. ಲೈಸೆನ್ಸ್ ಒಂದು 16 ಸ್ಟೇಜ್ ಇದು. ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ತೆಗೆದದನ್ನ ಕಡಿಮೆ ಮಾಡಿದ್ವಿ. ಯಾವುದೇ ಜೇಸಿಗಳಿಗೆ ಫೈಲ್ ಹೋಗ್ಲಾರ್ದಂಗೆ ನೋಡ್ಕೊಂಡಿದ್ವಿ. ಅದು ನಾನು ಒಂದು ಅದ್ರದಕ್ಕಾಗಿ ಬೇಕಾದ್ರೆ ಒಂದೊಂದು ಇದನ್ನೇ ಹೇಳ್ತೀನಿ. ಅಷ್ಟು ಬದಲಾವಣೆ. ಮಂತ್ರಿಗಳು, ಸಿದ್ದರಾಮಯ್ಯನವರು, ಹೈಕಮಾಂಡ್ ಮತ್ತೆ ನಮ್ಮ ಖರ್ಗೆ ಸಾಹೇಬ್, ರಾಜ್ಯದ ಎಲ್ಲ ಆಗುಗಳು ಗೊತ್ತಿದ್ದವರಲ್ಲ. ಅವರು ಇದನ್ನೆಲ್ಲ ಗಮನಿಸಿ ಅವಕಾಶ ಕೊಡ್ತಾರೆ. ಅವಕಾಶ ಸಿಕ್ಕರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ.